ಮೇನ್ಸ್ ಆನ್ಸರ್ ರೈಟಿಂಗನ್ನು ಎರಡು ರೀತಿ ಡಿವೈಡ್ ಮಾಡಿದ್ದೇನೆ. ಒನ್ ಈಸ್ ರಾ ಮೆಟೀರಿಯಲ್ ಆ್ಯಂಡ್ ಅದರ್ ಒನ್ ಇಸ್ ಸ್ಕಿಲ್ ಬಿಲ್ಡಿಂಗ್. ರಾ ಮೆಟೀರಿಯಲ್ ಅಂದ್ರೇನು? ಇಟ್ ಇಸ್ ಅ ಕಂಟೆಂಟ್, ನಿಮ್ಮ ಸಿಲೆಬಸ್ ಇರ್ಬೋದು, ನಿಮ್ಮದು ನೋಟ್ಸ್ ಇರ್ಬೋದು. ರಾ ಮೆಟೀರಿಯಲ್ ಜೊತೆ ನಾನು ಮತ್ತೇನು ಹೇಳ್ತಿದ್ದೇನೆ ಅಂತಂದರೆ ಸ್ಕಿಲ್ ಬಿಲ್ಡಿಂಗ್ ಸೆಕೆಂಡ್ ಪಾರ್ಟ್. ಸ್ಕಿಲ್ ಬಿಲ್ಡಿಂಗ್ ಒಳಗಡೆ ವಾಟ್ ಎವರ್ ಯು ಹ್ಯಾವ್ ರೆಡ್ ಯು ಹ್ಯಾವ್ ಟು ಪ್ರೊಡ್ಯೂಸ್. ಆಮೇಲೆ ಏನು ಮಾಡ್ಬೇಕಂತಂದ್ರೆ ಯು ಹ್ಯಾವ್ ಟು ಬಿಲ್ಡ್ ದ ಪರ್ಸ್ಪೆಕ್ಟಿವ್, ದೃಷ್ಟಿಕೋನ ಅಂತ ಹೇಳಿದೆ ನಾನು. ಆಮೇಲೆ ಏನು ಮಾಡ್ಬೇಕಂದ್ರೆ ಒಪಿನಿಯನ್ ಬಿಲ್ಡ್ ಮಾಡಬೇಕು. ಇವು ಮೂರು ಬಿಲ್ಡ್ ಮಾಡಿದರೆ ಫೈನಲಿ ನಿಮ್ಮ ಕನ್ಕ್ಲೂಷನ್ ಏನಿರುತ್ತೆ ಅಂತಂದರೆ ಆಟೋಮೆಟಿಕ್ಲಿ ಚೆನ್ನಾಗಿರುತ್ತೆ. ಒಬ್ಬರು ಸ್ಕಿಲ್ ಇರುತ್ತೆ, ಕಂಟೆಂಟ್ ಇರಲ್ಲ. ಒಬ್ರು ಕಂಟೆಂಟ್ ಇರುತ್ತೆ, ಸ್ಕಿಲ್ ಇರಲ್ಲ. ನಿಮ್ದು ಆನ್ಸರ್ ರೈಟಿಂಗ್ ಹೆಂಗಿರ್ಬೇಕಂತಂದ್ರೆ ಇಟ್ ಶುಡ್ ಬಿಕಮ್ ಅ ನ್ಯಾಚುರಲ್. ಅಲ್ಲಿ ನೀವು ಸ್ಟ್ರಗಲ್ ಮಾಡಿ ಕಷ್ಟಪಟ್ಟು ಟೆಕ್ನಿಕ್ ಯೋಚನೆ ಮಾಡಿರಿ ಅದೆಲ್ಲ ಬರೆದ್ರೆ ದ ಆನ್ಸರ್ ಬಿಕಮ್ಸ್ ಡ್ರೈ. ನೀವು ಆನ್ಸರ್ ಡ್ರೈ ಆಯ್ತಂತಂದ್ರೆ ವಿಲ್ ನಾಟ್ ಫೆಚ್ ಅ ಮಾರ್ಕ್ಸ್. ಅದ್ರಗೋಸ್ಕರ ಏನು ಮಾಡ್ಬೇಕಂತಂದ್ರೆ ಕಂಪ್ಲೀಟ್ ಆಗಿ ಆನ್ಸರ್ ರೈಟಿಂಗ್ ಏನಿರ್ಬೇಕಂತಂದ್ರೆ ಇಟ್ ಶುಡ್ ಬಿ ಗೋ ಅಕಾರ್ಡಿಂಗ್ ಟು ದ ಫ್ಲೋ. ಫ್ಲೋ ಇದ್ದಾಗ ಅಷ್ಟೇ ಏನಾಗತ್ತಂತಂದ್ರೆ ದ ಆನ್ಸರ್ ರೈಟಿಂಗ್ ವಿಲ್ ಫೆಚ್ ದ ಮಾರ್ಕ್ಸ್. ಇಲ್ಕಂದ್ರೆ ಆನ್ಸರ್ ರೈಟಿಂಗ್ ಅನ್ನಲ್ಲ, ಜಸ್ಟ್ ಯು ಆರ್ ಡೆಲಿವರಿಂಗ್ ದ ಇನ್ಫಾರ್ಮೇಶನ್. ದರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಡೆಲಿವರಿಂಗ್ ದ ಇನ್ಫಾರ್ಮೇಶನ್ ಅಂಡ್ ಆನ್ಸರ್ ರೈಟಿಂಗ್. ಆ ಫ್ಲೋ ರೀಚ್ ಆಗ್ಬೇಕಂತಂದ್ರೆ ಕನ್ಸಿಸ್ಟೆನ್ಸಿ ಇರಬೇಕು. ಕನ್ಸಿಸ್ಟೆನ್ಸಿ ರೆಗ್ಯುಲರ್ ರೈಟಿಂಗ್ ಡೈಲಿ 10 ಆನ್ಸರ್ ಬರೋದಲ್ಲ. ರೆಗ್ಯುಲರ್ ಯು ಶುಡ್ ಹ್ಯಾವ್ ದಟ್ ಮೈಂಡ್ ಫ್ರೇಮ್ವರ್ಕ್. ಮೈಂಡ್ನಾಗ ಅದು ಫ್ರೇಮ್ವರ್ಕ್ ಇರಬೇಕು. ನೆಕ್ಸ್ಟ್ ರಿಚುವಲಿಸ್ಟಿಕ್ ಆಗಿ ನೀವು ಏನು ಮಾಡ್ಬೇಕಂತಂದ್ರೆ ಪ್ರಾಕ್ಟೀಸ್ ಮಾಡಬೇಕು. ಆನ್ಸರ್ ರೈಟಿಂಗ್ ನ ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡಿ. ಇಟ್ ಇಸ್ ನಾಟ್ ಅ ಕಾಂಪ್ಲಿಕೇಟೆಡ್ ಥಿಂಗ್.